ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ನನ್ನ ಇವತ್ತಿನ ಒಂದು ವ್ಲಾಗ್ನ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವ್ಲಾಗ್ನಲ್ಲಿ ಒಂದು ಸಿಂಪಲ್ ಮಾರ್ನಿಂಗ್ ರೂಟೀನ್ ಇರುತ್ತೆ, ಹಾಗೆ ಹೇರ್ ಕೇರ್ ಬಗ್ಗೆ ಕೆಲವೊಂದೊಂದು ಟಿಪ್ಸ್ ಇರುತ್ತೆ ಅಂತ ಹೇಳ್ತಾ ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ತಿಂಡಿ ಬಂದು ದೋಸೆ ಆಗಿತ್ತು. ನಮ್ಮನೆ ದೋಸೆ ಮತ್ತು ಆಲೂ ಪಲ್ಯ ಬೆಸ್ಟ್ ಕಾಂಬಿನೇಷನ್ ಅಲ್ವಾ. ಸೊ ಹಾಗೆ ಸೊ ಆ್ಯಕ್ಚುಲಿ ದೋಸೆ ಹಿಟ್ಟನ್ನು ನಾನು 9 o'clockಗೆ ನೆನೆ ಹಾಕಿ 10:30ಗೆ ರುಬ್ಬಿ ಫರ್ಮೆಂಟೆಡ್ ಆಗಿರುವಂತಹ ಒಂದು ಹಿಟ್ಟು ಈಗಿದೆ ನೋಡಿ, ಸಖತ್ತಾಗಿ ಫರ್ಮೆಂಟ್ ಆಗಿತ್ತು. ಸೊ ಇದಕ್ಕೆ ಹಾಗೆ ಪಲ್ಯ ಎಲ್ಲ ಮಾಡ್ತಾ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಿಮ್ಮ ಮನೆಯಲ್ಲೆಲ್ಲ ಸಮ್ಮರ್ ಡೇಸ್ ಎಲ್ಲ ಹೇಗೆ ಹೋಗ್ತಿದೆ, ಸಮ್ಮರ್ ವೆಕೇಷನ್ಗೆ ಎಲ್ಲೆಲ್ಲೆಲ್ಲ ಪ್ಲ್ಯಾನ್ ಮಾಡಿದ್ದೀರಾ ಅಂತ ಎಲ್ಲ ಕಮೆಂಟ್ ಮಾಡಿ ಹೇಳಿ. ಸೊ ಆ್ಯಕ್ಚುಲಾಗಿ ನಮ್ಮ ಪ್ಲ್ಯಾನ್ ಬಂದು ಸೂಪರ್ ಡೂಪರ್ ಆಗಿದೆ. ನೆಕ್ಸ್ಟ್ ವೀಕಿಂದ ನಿಮಗೆ ವ್ಲಾಗ್ಗಳು ಬರ್ತಾ ಹೋಗುತ್ತೆ, ಚೆನ್ನಾಗಿದೆ, ನೋಡಿ ಮಿಸ್ ಮಾಡಬೇಡಿ. ನನಗೆ ಹೇಗೆ ಮನಿ ಸೇವಿಂಗ್ ಟಿಪ್ಸ್ಗೆ ಎನ್ಕರೇಜ್ ಮಾಡ್ತೀರಾ ಅದೇ ರೀತಿ ನನ್ನ ವ್ಲಾಗ್ಗಳಿಗೂ ಕೂಡ ನೀವು ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಫಸ್ಟ್ ಕಲಿತಂತಹ ವಿದ್ಯೆ ಬಂದು ಅಂದರೆ ಅಡುಗೆಯಲ್ಲಿ ಮಾಡಿದಂತಹ ಅಡುಗೆ ಬಂದು ಟೀ. ಅದು ಟೀ ಬಿಟ್ಟು ನಾನು ನೆಕ್ಸ್ಟ್ ಮಾಡಿದಂತಹದ್ದೇ ದೋಸೆ ಅಂದರೆ ನನ್ನ ಕೈಯಲ್ಲಿ ಸೂಪರ್ ಡೂಪರಾಗಿ ಬರುತ್ತೆ. ನನ್ನ ಅಜ್ಜಿ ಮನೇಲಿ ಇರಬೇಕಾದ್ರೆ ದೋಸೆ ಹಾಕ್ಕೊಡು ಅಂತ ಅಂದ ತಕ್ಷಣವೇ ಖುಷಿಯಾಗಿ ಹೋಗ್ತಾ ಇದ್ದೆ, ಓದೋದು ಬಿಟ್ಟು ದೋಸೆ ಹಾಕ್ಬೋದಲ್ಲ ಅಂತ. ಸೊ ಟೀ ಒಂದು ಸೂಪರಾಗಿ ಮಾಡ್ತಿದ್ದೆ, ಹಾಗೆ ದೋಸೆನೂ ಕೂಡ ಚೆನ್ನಾಗಿ ಮಾಡ್ತಾಯಿದ್ದೆ. ಸೊ ಸೆಕೆಂಡ್ ಕಲಿತಂತಹ ಒಂದು ಫುಡ್ ಅಂತ ಅಂದರೆ ತಪ್ಪಾಗಲ್ಲ. ನೀವೆಲ್ಲ ಯಾವ್ದು ಫಸ್ಟ್ ಕಲಿತಂತಹ ಫುಡ್ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ಎಲ್ಲರಿಗೂ ಕೂಡ ಒಂದೊಂದು ಚಿಕ್ಕ ಚಿಕ್ಕ ಮೆಮೊರೀಸ್ ಇರುತ್ತಲ್ವ. ಹೌದು, ನಾವು ಇದನ್ನು ಫಸ್ಟ್ ಕಲ್ತ್ವಿ, ಫಸ್ಟ್ ಕಾಫಿ ಮಾಡೋದು ಕಲ್ತ್ವಿ, ಫಸ್ಟ್ ಟೀ ಮಾಡೋದು ಕಲ್ತ್ವಿ ಅಂತ ಇರುತ್ತಲ್ವ. ಸೊ ನನಗೆ ಫಸ್ಟ್ ಕಲ್ತಿದ್ದಂಥದ್ದು ಟೀ ಮತ್ತು ದೋಸೆ ಮಾಡೋದು. ಸೊ ನೀವೇನು ಕಲ್ತ್ರಿ ಅಂತ ಹೇಳಿ. ಹಾಗೆ ಮಾಮೂಲಿ ನಾರ್ಮಲ್ ಎಲ್ಲರೂ ಆ್ಯಸ್ ಯೂಶ್ವಲ್ ಹೇಗೆಲ್ಲ ಆಲೂ ಪಲ್ಯ ಮಾಡ್ತೀರಾ, ಸೊ ನಾನು ಅದೇ ರೀತಿಯಾಗಿ ಮಾಡೋದು. ಸೊ ಒಗ್ಗರಣೆ ಎಲ್ಲ ಹಾಕಾದ್ಮೇಲೆ ದೋಸೆ ಎಲ್ಲ ಪ್ರಿಪೇರ್ ಆಯಿತು. ಫಸ್ಟ್ ದೋಸೆ ಇದು ಚೆನ್ನಾಗಿ ಬರಲಿಲ್ಲ, ಅದನ್ನೇ ಒಂದು ವಿಡಿಯೋ ಮಾಡಿಟ್ಕೊಂಡಿದ್ದೆ, ಚೆನ್ನಾಗಿ ಬಂದಿದ್ದೇನೂ ಮಾಡಿರಲಿಲ್ಲ, ಹಾಗಾಗಿ ಅದನ್ನ ಆ್ಯಡ್ ಮಾಡಿದ್ದೀನಿ. ಸೊ ಅಪರೂಪಕ್ಕೆ ನನ್ನ ಮಗ ಕೆಲವೊಂದೊಂದು ವಸ್ತುಗಳನ್ನ ಎತ್ತಿ ಜೋಡಿಸ್ತಾ ಇದ್ದಾನೆ. ಕೆಳಗೆಲ್ಲ ಬಿದ್ದಿರೋದನ್ನೆಲ್ಲ ಎತ್ತಿ ಸೋಫಾ ಮೇಲೆ ಹಾಕ್ತಾ ಇದ್ದಾನೆ. ನಮ್ಮ ಮನೆ ಆ್ಯಕ್ಚುಲಿ ಬೆಳಿಗ್ಗೆ ಎದ್ದು ತಿಂಡಿ ಆಗೋವರೆಗೂ ಕ್ಲೀನ್ ಇರೋಲ್ಲ. ತಿಂಡಿ ಆದಮೇಲೆ ನಿಧಾನಕ್ಕೆ ನಾನು ಕ್ಲೀನ್ ಮಾಡ್ಕೊಳ್ಳೋದು. ಬಟ್ಟೆನ ಮಡ್ಚಿದ್ದೀನಿ ಅಂತ ಸ್ವಲ್ಪ ಮಡ್ಚಿಟ್ಟಿದ್ದಾನೆ, ಅದು ಹೇಗೋ ಓಕೆ ಒಂದು ರೇಂಜ್ಗೆ. ಆದಮೇಲೆ ದೋಸೆನ ಹಾಕ್ತಾಯಿದ್ದೀನಿ, ಇನ್ನೊಂದು ರೌಂಡ್ ನನಗೆ ಹಾಕ್ಕೊತಾ ಇದ್ದೀನಿ. ಅದು ಹಸ್ಬೆಂಡ್ಗೆ ಹಾಕಿ ಫಸ್ಟೇ ಅವ್ರಿಗೆ ತಿಂಡಿ ಮಾಡಿ ಕಳಿಸ್ಬಿಡ್ತೀನಿ, ಆಮೇಲೆ ನಾನು ಹಾಕ್ಕೊಳ್ಳೋದು. ನಾನು ತಿನ್ನೋ ಅಷ್ಟೊತ್ತಿಗೆ ನಿಯರ್ಲಿ ಒಂದು 11 ಆಗಿರುತ್ತೆ. ಮನೇಲಿದ್ದರೆ ಗೊತ್ತೇ ಇದೆ ಅಲ್ವಾ, ನೋ ಟೈಮಿಂಗ್ಸ್ ಅಂತ ಅಂತಾರಲ್ಲ ಆ ಥರ. ಮಾರ್ನಿಂಗ್ ಟೈಮ್ ನಾನು ಕಾಫಿ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ದೀನಿ. ಯಾಕೋ ಗೊತ್ತಿಲ್ಲ, ಸಮ್ಮರಲ್ಲಿ ತುಂಬ ಹೆಡ್ಏಕ್ ಜಾಸ್ತಿ ಆಗಿಬಿಡುತ್ತೆ ನನಗೆ. ಆ ಟೈಮಲ್ಲಿ ಕಾಫಿ ಒಂದು 3-4 ಡೇಸ್ ಬಿಡ್ತು ಅಂತ ಅಂದರೆ ಹೆಡ್ಏಕ್ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಕಾಫಿ ಬಿಟ್ಟಿದ್ದೀನಿ 1-2-3 ಡೇಸಿಂದ. ತಲೆನೋವು ಕೂಡ ಕಮ್ಮಿ ಆಗಿದೆ. ಸೊ ನೋಡ್ತಾ ಇರ್ಬೋದು, ದೋಸೆನ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಹೆಂಚಲ್ಲಿ ಹಾಕ್ತಾಯಿಲ್ಲ, ನಾನು ಪ್ಯಾನಲ್ಲಿ ಹಾಕ್ತಾಯಿದ್ದೀನಿ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಏನಕ್ಕೆ ಅಂತ ಅಂದರೆ ಹೆಂಚಲ್ಲಿ ಎದೊಳ್ತಾ ಇರಲಿಲ್ಲ, ಸೊ ಹಾಗಾಗಿ ಪ್ಯಾನಲ್ಲಿ ಹಾಕ್ತಾಯಿದ್ದೀನಿ ಇವತ್ತು. ಸೊ ಹೆಂಚು ಒಂದು ಊರಲ್ಲಿದೆ, ಒಂದು ಚೆನ್ನಾಗಿಲ್ಲ, ಇನ್ನೊಂದು ಹಳೇದಾಗೋಗಿದೆ. ಸೊ ಹಳೇದಾಗಿರೋದ್ರಲ್ಲಿ ನಾನು ಮಾಡೋಕ್ಕೋಗಲ್ಲ, ಹೊಸದು ತೊಗೊತೀನಿ. ಟೋಟಲಿ 3 ಹೆಂಚಿದೆ, ಆದ್ರೂ ಕೂಡ ಪ್ಯಾನಲ್ಲಿ ಹಾಕ್ತಾಯಿದ್ದೀನಿ. ಸೊ ಅದೆಲ್ಲ ಆದಮೇಲೆ ಬರ್ತಾ ಇದೆ, ಏನು ನಾಟ್ ಬ್ಯಾಡ್ ಅಂತ ಅಂದರೆ ತಪ್ಪಾಗಲ್ಲ, ಹೆಂಗೋ ಒಂದು ರೇಂಜ್ಗೆ ಬರ್ತಾ ಇದೆ. ಒಂದು ಫಸ್ಟ್ 2 ದೋಸೆ ಹೋಯಿತು ಒಂದು ನಮ್ಮನೆ ಹಂಚಿನಲ್ಲಿ ಏನಾಗೋಗ್ಬಿಡುತ್ತೆ ಅಂದರೆ ಅದೇ ಹಂಚಿನಲ್ಲೇ ಆಮ್ಲೆಟ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಆಮ್ಲೆಟ್ ಅಂದರೆ ಫುಲ್ಲಿ ಕಂಪ್ಲೀಟಾಗಿ ಹೋಗಿಬಿಡುತ್ತೆ ಹಂಚು. ನಾನು ಆಫೀಸ್ಗೆ ಹೋದಾಗ ಮಾಡ್ಕೊಂಡಿದ್ರು, ಹೋಗಿದೆ. ಸೊ ಇದರಲ್ಲಿ ಈ ಥರ ಬಂದಿದೆ. ಅದಾದಮೇಲೆ ಇನ್ಸ್ಟಂಟ್ ಪಿಕ್ಕಲ್ ಮಾಡಿದ್ದೀನಿ. ನೀವು ಈಗಲೇ ಹೋಗಿ ಒಂದು ವಿಡಿಯೋನ ಹಾಕಿದ್ದೀನಿ ನೋಡಿ, ಚೆನ್ನಾಗಿರುತ್ತೆ. ಇನ್ಸ್ಟಂಟಾಗಿ ಟೈಮ್ ಪಾಸ್ಗೂ ತಿನ್ಬೋದು ಆರಾಮಾಗಿ. ಸೊ ನಮ್ಮ ಟೈಮಲ್ಲಿ ಇದು ಸಿಕ್ಕಾಬಟ್ಟೆ ಫೇಮಸ್ಸು, ತುಂಬ ಖುಷಿ ಆಗ್ತಿರುತ್ತೆ. ನಾನು ಈ ಏಜಲ್ಲಿದ್ದಾಗ ನಾನು ನೋಡ್ತಾ ಇದ್ದಿದ್ದು. ಸೊ ಅದನ್ನೇ ಮಕ್ಕಳು ಕೂಡ ನೋಡ್ತಾ ಇದ್ದಾರೆ. ಮನೆಯೆಲ್ಲ ಕ್ಲೀನ್ ಮಾಡಾಯಿತು 11:30-12 ಗಂಟೆ. ಇವಾಗ ತಲೆಗೆ ಆಯಿಲಿಂಗ್ ಮಾಡ್ಕೋಬೇಕು ಕೂದಲಿಗೆ. ಸೊ ನಾನು ಯೂಸ್ ಮಾಡೋದು ಪ್ಯಾರಾಶೂಟು, ಅದಕ್ಕೆ ಕೆಲವೊಂದೊಂದು ಹರ್ಬ್ಸ್ನ ಹಾಕ್ತೀನಿ ಕೆಲವು ಟೈಮಲ್ಲಿ. ಇವತ್ತು ಪ್ಲೇನಾಗಿ ಹಾಕೋತಾ ಇದ್ದೀನಿ. ನೆಕ್ಸ್ಟು ಅದು ಒಂದು ನಾನು ಮೇಯ್ನಾಗಿ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತಿದ್ದೀನಿ, ಏನೇನೆಲ್ಲ ಹೇರ್ ಮಾಸ್ಕ್ನ ನಾನು ಟ್ರೈ ಮಾಡಿದ್ದೀನಿ ಅಂತ. ಸೊ ಆಯಿಲಿಂಗ್ಗೆ ಅಂತ ಬಂದೆ. ಸೊ ಇವಾಗ ಸವಿತಾ ಸವಿಯವರ ಒಂದು ವಿಡಿಯೋನ ನೋಡಿಕೊಂಡು ಆಯಿಲಿಂಗ್ ಮಾಡ್ಕೊತಾ ಇದ್ದೀನಿ. ಸೊ ಆ್ಯಕ್ಚುಲಿ ಶೀ ಈಸ್ ಗ್ರೇಟ್. ನಿಜ ಹೇಳಬೇಕು ಅಂದರೆ ಯಾರು ಏನಾರು ಅಂದ್ಕೊಳ್ಳಿ, ನನ್ನ ಪ್ರಕಾರ ಶೀ ಈಸ್ ರಿಯಲಿ ಗ್ರೇಟ್.
ಅವರು ವಿಡಿಯೋನ ನೀವು ಇನ್ನೂ ನೋಡಿಲ್ಲ ಅಂತಂದರೆ ನೋಡಿ, ನೀವು ನೋಡೋದ್ರಿಂದ ಅವ್ರಿಗೂ ಕೂಡ ಹಲವಾರು ಹೆಲ್ಪ್ ಆಗುತ್ತೆ. ಒಂದು ಸ್ಪೈನ್ ಇಂಜುರಿ ಆಗಿ ಹಾಫ್ ಬಾಡಿ ಸ್ವಾಧೀನನೇ ಇಲ್ಲ ಆ್ಯಕ್ಚುಲಿ, ಅಂಥವರು ಒಂದು ಲೈಫ್ನ ನಡೆಸ್ತಾ ಇದ್ದಾರೆ ಅಂತ ಅಂದರೆ ತುಂಬ ಮೋಟಿವೇಶನ್. ನನಗೆ ಆ್ಯಕ್ಚುಲಿ ಅವ್ರು ಪರ್ಸ್ನಲಿ ಸಿಕ್ಕಿ ಮಾತಾಡಿದರು. ಸೊ ಅದನ್ನು ನೆನೆಸ್ಕೊಂಡು ಮಾತಾಡ್ಬೇಕಾದ್ರೂ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಏನೋ ಒಂದು ಹೆಂಗೋ ಮೋಟಿವೇಟೆಡ್ ಆಗಿರೋ ಒಂದು ಹ್ಯೂಮನ್ ಅಂತ ಅಂದರೆ ತಪ್ಪಾಗಲ್ಲ. ಸೊ ಆಯಿಲಿಂಗ್ ಮಾಡ್ಕೋಬೇಕಾದ್ರೆ ರೂಟಿಂದ ಸ್ಟಾರ್ಟ್ ಮಾಡಬೇಕು. ನೀವು ತಲೆಗೆ ಎಷ್ಟು ಎಣ್ಣೆ ಹಾಕ್ತೀರಾ, ಕೂದಲಿಗೆ ಎಷ್ಟು ಎಣ್ಣೆ ಹಾಕ್ತೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ರೂಟ್ಸ್ಗೆ ಎಷ್ಟು ಎಣ್ಣೆ ಹಾಕ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದು ಮೊದಲನೇದಾದರೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ತಲೆ ಸ್ನಾನ ಮಾಡುವಾಗ ತುಂಬ ಬಿಸಿ ನೀರನ್ನ ಹಾಕೋಬೇಡಿ, ಉಗುರು ಬೆಚ್ಚ ಇರುವಂತಹ ನೀರನ್ನ ಹಾಕ್ಕೊಂಡು ಸ್ನಾನ ಮಾಡ್ಕೊಳ್ಳಿ, ಇಲ್ಲಾಂದರೆ ತುಂಬ ಹೇರ್ ಫಾಲ್ ಆಗುತ್ತೆ. ಏನು ಜೀವಂತ ಇರುವಂತಹ ಸೆಲ್ಸ್ ಏನಿದೆ ತಲೆಯಲ್ಲಿ, ಕೂದಲು ಬೆಳೆಯೋದಕ್ಕೆ ಹೆಲ್ಪ್ ಮಾಡುವಂತಹ ಜೀವಂತ ಸೆಲ್ಸ್ ಏನಿದೆ ಅದು ಡೆಡ್ ಆಗುತ್ತೆ. ಆಗ ನಮ್ಮ ಕೂದಲಲ್ಲಿ ಒಂದು ಲೈವ್ಲಿಹುಡ್ ಹೋಗ್ಬಿಡುತ್ತೆ. ಇಷ್ಟು ಆ್ಯಕ್ಟಿವ್ ನೋಡಿ ನಾನು ಏನು ತೋರಿಸ್ತಾ ಇದ್ದೀನಲ್ಲ, ಇಷ್ಟು ಚೆನ್ನಾಗಿ ಬರಲ್ಲ. ಆವಾಗ ಏನೋ ಒಂಥರ ಡೆತ್ ಸತ್ತೋಗಿರೋ ಸೆಲ್ಸಲ್ಲಿ ಬಂದಿರುವಂತಹ ಕೂದಲು ಥರ ಆಗುತ್ತೆ. ಹೆಲ್ದಿಯಾಗಿರಬೇಕು ಅಂದರೆ ಒಂದು ಸ್ವಲ್ಪ ಲ್ಯೂಕ್ವಾರ್ಮ್ ವಾಟರಲ್ಲಿ ನೀವು ತಲೆ ಸ್ನಾನ ಮಾಡ್ಕೋಬೇಕು. ಸೊ ಈ ಒಂದೆರಡು ಟಿಪ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಇವತ್ತಿನ ಈ ಒಂದು ಪುಟ್ಟ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಇಷ್ಟ ಆದರೆ ಗೊತ್ತೇ ಇದೆ ಅಲ್ಲ.